ಪಾಯಿಂಟ್ ಅಂತ ಹೇಳಿ 3 ಪಾಯಿಂಟ್ಸ್ನ ತೋರಿಸ್ತಾರೆ. ಹಾಗೆ 1.5 ಅವರ್ ಆಗುತ್ತೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ SSV. ಇವತ್ತು ನಾವು ಹೊನ್ನಾವರದಲ್ಲಿರ್ತಕ್ಕಂಥ ಬೋಟಿಂಗ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ನಲ್ಲಿ ನಾಗದೇವತಾ ಬೋಟಿಂಗ್ ಅವ್ರ ಕಡೆಗೆ ನಾವು ಇವತ್ತು ಬಂದಿದ್ದೀವಿ. ಸೊ ಸರ್, ಹಾಯ್ ಸರ್. ಸರ್, ನಿಮ್ದು ಬೋಟಿಂಗ್ ನೇಮ್ ಏನಂದ್ರಿ? ನಾಗದೇವತಾ ಬೋಟಿಂಗ್. ಓಕೆ ಸರ್, ಅಮೌಂಟ್ ಎಷ್ಟು ಏನಂತ ಹೇಳಬೇಕಿತ್ತು? ಅಂದ್ರೆ 1 ಅವರ್ಗಾದ್ರೆ 1000 ರೂಪೀಸ್ ತಗೊಂತೀವಿ. 1.5 ಗಂಟೆ ಆದ್ರೆ 1500 ತಗೊಂತೀವಿ. ಓಕೆ. ಹಾಗಾದ್ರೆ 1 ಅವರಲ್ಲಿ ಎಷ್ಟು ಪ್ಲೇಸ್ ತೋರಿಸ್ತೀರಾ? 1.5 ಗಂಟೆಲಿ ಎಷ್ಟು ಪ್ಲೇಸ್ ತೋರಿಸ್ತೀರಾ? 1 ಅವರ್ದಾದ್ರೆ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳಿದೆ, ಕೇರಳ ವ್ಯೂ ಅಂತ ಹೇಳಿದೆ, ಅದೆಲ್ಲ ತೋರಿಸ್ತೀವಿ. ಕಡೆ ನಂತರ 1.5 ಗಂಟೆದಂದ್ರೆ ಒಂದು ಲೋಟಸ್ ಅಂತ ಹೇಳಿ 2 ಆಗುತ್ತೆ, ಒಂದು ಅರ್ಧ ತಾಸು ಆಗುತ್ತೆ. ಸರ್, ಮತ್ತೆ ಎಷ್ಟು ಕಿಲೋಮೀಟರ್ ಎಷ್ಟಾಗುತ್ತೆ ಸರ್ ಇದು? ಟೋಟಲಿ 18 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಆಗ್ತದೆ. 18 ಕಿಲೋಮೀಟರ್ ಹೋಗೋದು ಬರೋದು ಎಲ್ಲ ಸೇರಿ 18 ಕಿಲೋಮೀಟರ್ ಆಗುತ್ತೆ. ಎಷ್ಟು ಅವರ್ ಜರ್ನಿ ಆಗುತ್ತೆ ಸರ್? 1.5 ಗಂಟೆ ರೈಡ್ ಆಗುತ್ತೆ. 1.5 ಗಂಟೆ. ಹಾಗಾದ್ರೆ ನಮ್ಮ ಚಾನೆಲ್ ಕಡೆಯಿಂದ ಬರೋರಿಗೆ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಸರ್? ಕೊಡ್ತೇನೆ ಮೇಡಮ್. ಓಕೆ ಸರ್, ಎಷ್ಟು ಕೊಡ್ತೀರಾ? ಒಂದು 20% ಆದರೂ ಡಿಸ್ಕೌಂಟ್ ಬೇಕು. ಆಯ್ತು ಮೇಡಮ್. ಓಕೆ. ಸೊ ಫ್ರೆಂಡ್ಸ್, ಜರ್ನಿ ವಿತ್ SSV ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಇವ್ರಿಗೆ ಆ ವಿಡಿಯೋನ ತೋರಿಸಿ, ನಮ್ಮ ವಿಡಿಯೋಸ್ನ. ಹಾಗೆ ತೋರಿಸಿದ್ರೆ ನಿಮಗೆ 20% ಡಿಸ್ಕೌಂಟ್ನ ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಶರಾವತಿ ಬ್ಯಾಕ್ ವಾಟರ್ನಲ್ಲಿ ನಮ್ಮ ಬೋಟಿಂಗ್ ಪಯಣ ಶುರುವಾಗಿದೆ ಫ್ರೆಂಡ್ಸ್. ಸೊ ಈ ಅದ್ಭುತವಾದ ದೃಶ್ಯವನ್ನು ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಸೊ ಇಂಥ ನಿಸರ್ಗದ ಮಧ್ಯೆ ನೀರಿನ ಮೇಲೆ ನಾವಿದ್ದೀವಿ, ಹಾಗೆ ಈ ಸುಂದರ ಕ್ಷಣವನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇಷ್ಟು ಗ್ರೀನರಿ ಇದೆ ಅಂತ ಹೇಳಿ ನೋಡ್ಬೋದು. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸ್. ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಸೊ ಮೇನ್ ರೋಡಿಂದ ಒಳಗಡೆ ಬಂದ ತಕ್ಷಣವೇ ನಿಮಗೆ ಸುಮಾರು ಜನ ಮೀಟ್ ಆಗ್ತಾರೆ, ನಮ್ಮ ಬೋಟಿಂಗ್ ಬನ್ನಿ ಅಂತ ಹೇಳಿ. ಸೊ ಮೊದಲೇ ಎಲ್ಲದನ್ನು ಕಂಡೀಷನ್ ಆಗಿ ಎಲ್ಲದನ್ನು ಕೇಳ್ಕೊಳ್ಳಿ. ಎಷ್ಟು ಅವರ್ ಜರ್ನಿ ಇರುತ್ತೆ, ಯಾವ್ಯಾವ ಪ್ಲೇಸ್ನ ತೋರಿಸ್ತೀರಾ, ಹಾಗೆ ಬೋಟ್ ಯಾವ ಥರ ಇದೆ ಅನ್ನೋದನ್ನು ಎಲ್ಲದನ್ನು ಎನ್ಕ್ವೈರಿ ಮಾಡಿಕೊಂಡು ಆಮೇಲೆ ಬೋಟಲ್ಲಿ ಹತ್ತಿ ಫ್ರೆಂಡ್ಸ್. ಇದು ಮೇನ್ ರೋಡಿಂದ ಕೇವಲ 1.5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ವಂಡರ್ಫುಲ್ ಆದಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ಅದ್ಭುತವಾಗಿತ್ತು ಫ್ರೆಂಡ್ಸ್ ಈ ಪ್ಲೇಸಲ್ಲಿ. ಸೊ ಫ್ರೆಂಡ್ಸ್, ನಾಗದೇವತಾ ಬೋಟಿಂಗ್ ಅವ್ರ ಕಡೆಯಿಂದ ನಾವಿವಾಗ ಫಸ್ಟ್ ಪಾಯಿಂಟಿಗೆ ವಿಸಿಟ್ ಮಾಡಿದ್ದೀವಿ. ಇದು ನೋಡಿ, ಲೋಟಸ್ ಪಾಯಿಂಟ್ ಅಂತ ಹೇಳಿ. ಸೊ ಇಲ್ಲಿ ಸುಮಾರು ಲೋಟಸ್ಗಳಿರ್ತವೆ. ಸೊ ಮಾರ್ನಿಂಗ್ ಫಸ್ಟ್ ಯಾರು ಬಂದಿರ್ತಾರೋ ಅವರು ಲೋಟಸ್ನ ಕಿತ್ಕೊಂಡಿರ್ತಾರಂತೆ. ಸೊ ಇಲ್ಲೇ ನಮಗೆ ಬ್ರದರ್ ಅವರು ಒಂದು ಲೋಟಸ್ನ ಕೂಡ ಕೊಟ್ಟರು, ಅಂದರೆ ಪ್ರೂಫ್ಗೋಸ್ಕರ ಇಲ್ಲಿ ಲೋಟಸ್ ಇದಾವೆ ಅಂತ ಹೇಳಿ ಕನ್ಫರ್ಮ್ ಆಯಿತಾ ನಿಮಗೂ ಕೂಡ. ಸೊ ನಮಗಿಲ್ಲಿ ಟೋಟಲಾಗಿ ಲೋಟಸ್ ಪಾಯಿಂಟ್, ಮ್ಯಾಂಗ್ರೋವ್ಸ್ ಪಾಯಿಂಟ್ ಮತ್ತು ಕೇರಳ ಪಾಯಿಂಟ್ ಅಂತ ಹೇಳಿ 3 ಪಾಯಿಂಟ್ಸ್ನ ತೋರಿಸ್ತಾರೆ. ಹಾಗೆ 1.5 ಅವರ್ ಆಗುತ್ತೆ. ನೀವೇನಾದರೂ ಮ್ಯೂಸಿಕ್ ಪ್ಲೇಯರ್ ಇದ್ದರೆ ಸೊ ಇವ್ರ ಹತ್ರ ಸೌಂಡ್ ಸಿಸ್ಟಮ್ ಕೂಡ ಇರುತ್ತೆ. ಮ್ಯೂಸಿಕ್ ಕೇಳ್ತಾ ನೀವು ಬೋಟಿಂಗ್ನ ಎಂಜಾಯ್ ಮಾಡ್ಬೋದು. ಜೊತೆಗೆ ಸೆಕೆಂಡ್ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಬಂದಿದ್ದೀವಿ, ಅದೇ ಮ್ಯಾಂಗ್ರೋವ್ಸ್ ಪಾಯಿಂಟ್. ಸೊ ನೋಡ್ಬೋದು ಯಾವ ಥರ ಮರಗಳೆಲ್ಲ ಇಷ್ಟು ಹತ್ತಿರ ಇದ್ದಾವೆ. ಸ್ವಲ್ಪನೇ ಸ್ಪೇಸ್ ಇರುತ್ತೆ ಇದು ಮಧ್ಯದಲ್ಲಿ. ಇದರೊಳಗಿಂದ ಹೋಗೋದಕ್ಕೆ ಮ್ಯಾಂಗ್ರೋವ್ಸ್ ಪಾಯಿಂಟ್ ಅಂತ ಹೇಳಿ ಕರೀತಾರೆ. ಸೊ ಸೂಪರ್ ಪ್ಲೇಸ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ವ್ಯೂವ್ನ ನೋಡಿದ ತಕ್ಷಣ ಎಲ್ಲರೂ ಅನ್ಬೋದು ಇದು ಕೇರಳ ಅಂಥೇಳಿ. ಆದರೆ ಇದು ಕೇರಳ ಅಲ್ಲ ಗುರು, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹೊನ್ನಾವರ ಇಷ್ಟು ಅದ್ಭುತವಾಗಿದೆ. ನೋಡ್ಬೋದು ನೀವು ಯಾವ ಥರ ತೆಂಗಿನ ಮರಗಳೆಲ್ಲ ಬಾಗಿದ್ದಾವೆ, ಮಧ್ಯದಲ್ಲಿ ನೀರು. ಸೊ ಈ ಸೀನ್ರಿನಲ್ಲಿ ಏನಾದರೂ ಫೋಟೋಸ್ನ ತೆಗೆಸ್ಕೊಂಡ್ರೆ ಅಲ್ಟಿಮೇಟಾಗಿ ಬರುತ್ತೆ ಫ್ರೆಂಡ್ಸ್. ಸೊ ನಾನು ಲಾಸ್ಟಿಗೆ ಕ್ಲಿಪ್ಪಿಂಗ್ಸ್ನ ಹಾಕಿರ್ತೀನಿ, ನಾವು ತೆಗೆದುಕೊಂಡಿರ್ತಕ್ಕಂಥ ಫೋಟೋಸ್ಗಳನ್ನೆಲ್ಲನೂ ಹಾಕಿರ್ತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿರುತ್ತೆ ಅಂಥೇಳಿ. ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇವಾಗ ನಾವು
ಶರಾವತಿ ಬ್ಯಾಕ್ ವಾಟರ್ದಲ್ಲಿ ಇರ್ತಕ್ಕಂಥ ಥರ್ಡ್ ಪಾಯಿಂಟಿಗೆ ಬಂದಿದ್ದೀವಿ. ಥರ್ಡ್ ವ್ಯೂ ಪಾಯಿಂಟ್ ಯಾವುದಪ್ಪ ಅಂತಂದರೆ ಕೇರಳ ಪಾಯಿಂಟ್ ಅಂತ ಹೇಳಿ. ಸೊ ನೋಡ್ಬೋದು ಮರಗಳೆಲ್ಲ, ತೆಂಗಿನ ಮರಗಳು ಯಾವ ಥರ ಇದಾವೆ ಅಂತ ಹೇಳಿ. ಇಲ್ಲಿ ಫೋಟೋಸ್ ತುಂಬ ಸಖತ್ತಾಗಿ ಬರ್ತವೆ ಫ್ರೆಂಡ್ಸ್. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಫೋಟೋಸ್ ಅಂತೂ ಸೂಪರ್ಬಾಗಿ ಬರ್ತವೆ. ಹಾಗೆ ನಮಗೆ ನಾರ್ಮಲಿ ಫೋಟೋಸ್ ಬೇಕಾದರೂ ಸಖತ್ತಾಗಿ ಬರ್ತವೆ. ಹಾಗೆ ಇಲ್ಲೇ ಬೋಟಿಂಗ್ ಮಾಡ್ತಕ್ಕಂಥ ಬ್ರದರ್ ಕೂಡ ಹೆಲ್ಪ್ ಮಾಡ್ತಾರೆ, ಫೋಟೋಸ್ ಎಲ್ಲ ತೆಗೆಸ್ಕೊಡ್ತಾರೆ. ಯಾಕಂದರೆ ಕಪಲ್ಸ್ ಬಂದಿರ್ತೀವಿ ಈ ಬೋಟಲ್ಲಿ, ಮತ್ತೆ ಬೇರೆಯವ್ರಿಗೆ ಯಾರಿಗೂ ಅಲೋ ಇರೋದಿಲ್ಲ, ನಾವಿಬ್ಬರೇ ಇರೋದ್ರಿಂದ. ಸೊ ಅವ್ರು ಹೆಲ್ಪ್ ಮಾಡ್ತಾರೆ, ಫೋಟೋಸ್ ಎಲ್ಲನೂ ತೆಗೆದುಕೊಡ್ತಾರೆ. ಸೊ ಡೋಂಟ್ ವರಿ. ಹಾಗಾಗಿ ನೀವು ನಾಗದೇವತಾ ಬೋಟಿಂಗ್ ಪಾಯಿಂಟ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನಾನು ಅವ್ರಿಗೆ ಹೇಳ್ತೀನಿ, ನಿಮಗೆ ಆ ಬ್ರದರ್ ಯಾರಂತ ಹೇಳಿ ತೋರಿಸ್ತೀನಿ ನಿಮಗೆ. ಸೊ ತುಂಬ ಹೆಲ್ಪಿಂಗ್ ನೇಚರ್ ಇದೆ ಅವರಿಗೆ. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇದೆ ಫ್ರೆಂಡ್ಸ್. ಹಾಯ್ ಮಾಡ್ತಾರೆ ತಗೋರಿ ಅವರು. ಬೋಟ್ ಮೇಲೆ ಇಟ್ಬಿಟ್ಟಿದ್ದಾರೆ. ಇದು ಮೂವ್ ಆಗುತ್ತಾ? ಫ್ರೆಂಡ್ಸ್, ಇದು ಫೋಟೋಶೂಟ್ ಅಂತಾನೆ ಸಪ್ರೇಟ್ ಆಗಿ ಡೆಕೋರ್ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಚೆನ್ನಾಗಿದೆ. ಇಂಡಿಯಾ ಫ್ಲಾಗ್ ಚೆನ್ನಾಗಿದೆ. ಸೊ ಒಂದು ಕಬ್ಬಿನ ಹಾಲು ಮತ್ತೊಂದು ಕೋಕಮ್ ಜ್ಯೂಸ್ ಟ್ರೈ ಮಾಡೋಣ, ಬನ್ನಿ ಯಾವ ಥರ ಇದೆ ಅಂತ ಹೇಳಿ. ಸೊ ಇಲ್ಲಿ ನಾವು ನಮ್ಮ ಬೋಟಿಂಗ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಕೇರಳ ಪಾಯಿಂಟಿಗೆ ಬಂದಮೇಲೆ ಇಲ್ಲಿ ನಮಗೆ ಜ್ಯೂಸದು ಕೂಡ ಕೊಡ್ತಾರೆ. ಸೊ ಇಲ್ಲಿ ಫೇಮಸ್ ಅಂದರೆ ಕೋಕಮ್ ಜ್ಯೂಸ್ ಹಾಗೆ ಕಬ್ಬಿನ ಹಾಲನ್ನು ಕೂಡ ಕೊಡ್ತಾರೆ. ಸೊ ಫಸ್ಟ್ ಟೈಮ್ ಕೋಕಮ್ ಜ್ಯೂಸ್ನ ಟ್ರೈ ಮಾಡಿದ್ದೆ, ಸಖತ್ತಾಗಿತ್ತು. ಮತ್ತು ಇದಕ್ಕೆ ಪೇ ಮಾಡಬೇಕು ಫ್ರೆಂಡ್ಸ್, ಫ್ರೀ ಏನಿಲ್ಲ ಇದು. ಸೊ ಫ್ರೆಂಡ್ಸ್, ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ನಮಗೆ ಮುಗೀತು. ಸೊ ನಮ್ಮ ಒಳ್ಳೆ ಬೋಟಿಂಗ್ ಮಾಡಿಸಿದವರು ವಿನೋದ್ ಬ್ರೋ ಅವರು. ಸೊ ನೀವು ಬಂದಾಗ ಖಂಡಿತವಾಗ್ಲೂ ವಿನೋದ್ ಬ್ರೋ ಬೇಕು ಅಂತಾನೆ ಹೇಳಿ. ಅಷ್ಟು ಚೆನ್ನಾಗಿ ಬೋಟಿಂಗ್ ಮಾಡಿಸ್ತಾರೆ, ಅಷ್ಟು ಚೆನ್ನಾಗಿ ಫೋಟೋಸ್ನೆಲ್ಲ ತೆಕ್ಕೊಡ್ತಾರೆ. ಸೊ ಸೂಪರ್ ಎಕ್ಸ್ಪೀರಿಯನ್ಸ್. ಸೊ ನೀವು ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? 4 ವರ್ಷ ಆಯಿತು. ಸೊ ಇಲ್ಲೇ ಇದೇ ಊರವರು ನೀವು? ಓಹ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರೋ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ನೀವು ಕೂಡ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ, ಪ್ಲೇಸ್ನ ಒಂದ್ಸಲ ನೋಡಿ, ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇವತ್ತು ನಾವು ತೆಗೆಸ್ಕೊಂಡಿರ್ತಕ್ಕಂಥ ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವ ಥರ ಫೋಟೋಸ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋನ ನೋಡಿ. ಸೊ ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.